ಹೆಲೋ ಮೈ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಸಿಬೇಳೆಬಾತ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈ ಥರ ಬಿಸಿಬೇಳೆಬಾತ್ ಮಾಡಿದರೆ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಮೊದಲು ನಾನಿಲ್ಲಿ 1 ಕಪ್ ಅಳತೆಯಷ್ಟು ತೊಗರೆಬೇಳೆ ಮತ್ತು ಹೆಸರುಬೇಳೆ ಮತ್ತು ಅದೇ ಕಪ್ನಲ್ಲಿ ಅಕ್ಕಿ ಮೂರನ್ನು ಒಂದೇ ಅಳತೆಯಲ್ಲಿ ತೊಗೋಬೇಕು. ಮೂರನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ವಾಶ್ ಮಾಡ್ಕೊಂಬನ್ನಿ. ವಾಶ್ ಮಾಡ್ಕೊಂಬಂದಮೇಲೆ ಇದಕ್ಕೆ ತರಕಾರಿ ಹಾಕಬೇಕು. ಇಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಈ ಮೂರನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೆ. ಈ 3 ತರಕಾರಿನೂ ಇದಕ್ಕೆ ಹಾಕಿ, ನಿಮ್ಮ ಹತ್ರ ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಹಾಕಿ. ಆಮೇಲೆ ಇದಕ್ಕೆ ನೀವು ಇದು ಫುಲ್ ಮುಳುಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಿ, ಅಂದರೆ ಬಿಸಿಬೇಳೆಬಾತ್ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇರಬಾರ್ದಲ್ವ, ಸೊ ಜಾಸ್ತಿ ನೀರು ಹಾಕಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬಿಸಿಬೇಳೆಬಾತ್ ಪೌಡ್ರ್ ಇರುತ್ತಲ್ವ ಅದನ್ನು ಕೂಡ ನೀವು ಇದಕ್ಕೆ ಹಾಕಿ. ಹಾಗೆ ನಾನಿಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ತಿದ್ದೀನಿ. ಮತ್ತು ಇದು ಬಿಸಿಬೇಳೆಬಾತ್ ಪೌಡ್ರ್, ಇದನ್ನ ಸ್ವಲ್ಪ ಹಾಕಿ ಬೇಯುವಾಗ, ಬಿಕಾಸ್ ಇದು ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ ಬಿಸಿಬೇಳೆಬಾತ್ಗೆ. ನೋಡಿ ನಾನಿಲ್ಲಿ ಇಷ್ಟು ಬಿಸಿಬೇಳೆಬಾತ್ ಪೌಡರ್ನ ಹಾಕಿದ್ದೀನಿ. ರೆಡಿಮೇಡ್ ಬಿಸಿಬೇಳೆಬಾತ್ ಪೌಡ್ರ್ ಸಿಗುತ್ತೆ. ಸೊ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈ ಥರ ಒಂದು 5ರಿಂದ 6 ವಿಷಲ್ಗೆ ಕೂಗಿಸ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಫಸ್ಟು ಇಲ್ಲಿ ಆಯಿಲ್ ಹಾಕಿಬಿಟ್ಟು ಮತ್ತು 1 ಸ್ಪೂನ್ ತುಪ್ಪನೂ ಹಾಕಿ ಇದಕ್ಕೆ ಒಗ್ಗರಣೆಗೆ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತ್ ಟೇಸ್ಟು. ಇದಾದಮೇಲೆ ನೀವು ಇದಕ್ಕೆ ಕಾಯೋದಕ್ಕೆ ಬಿಡಿ ಎಣ್ಣೆನ. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕಿ ಎಣ್ಣೆ ಕಾಯ್ದ ಮೇಲೆ ಈ ಥರ ಅದು ಚಟಪಟ ಅಂತ ಸಿಡಿಯುತ್ತೆ. ಜೀರಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ಮೊದಲು ನಾನಿಲ್ಲಿ ಎಣ್ಣೆಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇದು ಆಪ್ಷನಲ್, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದನ್ನ ಹಾಕಲೇಬೇಕು ಅಂತ ಏನಿಲ್ಲ. ಹಾಗೆ ನಿಮ್ಮ ಹತ್ರ ಶೇಂಗಾ ಇದ್ದರೆ ಶೇಂಗಾ ಕೂಡ ಹಾಕ್ಬೋದು, ಅದು ಕೂಡ ಮಧ್ಯೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ನಾನಿಲ್ಲಿ ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ, ಅದನ್ನು ಕೂಡ ಹಾಕಿದೆ. ಅದನ್ನು ಹಾಕಿ ನೀವು 1-2 ನಿಮಿಷ ಫ್ರೈ ಮಾಡಿ, ಶುಂಠಿದು ಫ್ಲೇವರ್ ಎಲ್ಲ ಬಿಡೋ ತನಕ. ನೆಕ್ಸ್ಟು ಇದಾದಮೇಲೆ ನೀವು ಇದಕ್ಕೆ ಈರುಳ್ಳಿನ ಹಾಕಿ, ಈರುಳ್ಳಿನೂ ಸಮೇತ ನೀವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಸಮೇತ ಹಾಕಿ ಈ ಥರ ಹಾಕಿ ಇದನ್ನು ಸಮೇತ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಇದು ಸಮೇತ ಹಸಿ ವಾಸನೆ ಹೋಗಬೇಕು ಈರುಳ್ಳಿನೂ. ಈ ಥರ ನೀವು ಫ್ರೈ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ ಈರುಳ್ಳಿ ಬೆಂದಿದೆ. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಟೊಮ್ಯಾಟೋನ ಹಾಕ್ತಿದ್ದೀನಿ. ಟೊಮ್ಯಾಟೋನ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಬಿಕಾಸ್ ಬಿಸಿಬೇಳೆಬಾತ್ಗೆ ಮೇನ್ ಫ್ಲೇವರ್ ಇರೋದೇ ಟೊಮ್ಯಾಟೋಯಿಂದ. ಸೊ ನೀವೆಲ್ಲ ಟೊಮ್ಯಾಟೊ ಏನು ಹೆಚ್ಚಿಟ್ಕೊಂಡಿರ್ತೀರಲ್ವ, ನಾನಿಲ್ಲಿ 2ರಿಂದ 3 ಟೊಮ್ಯಾಟೋನ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ. ಟೊಮ್ಯಾಟೋನು ಈ ಥರ ಹಾಕಿ ಅದನ್ನೂ ಸಮೇತ ಎಣ್ಣೆಯಲ್ಲಿ ಫ್ರೈ ಮಾಡಿ. ಟೊಮ್ಯಾಟೊ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ನೋಡಿ ಇಲ್ಲಿ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಇದು ಎಲ್ಲ ಬೆಂದಾದಮೇಲೆ ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೋತಿದೆ ಅಂತ. ಇವಾಗ ಇದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಂಡ ತಕ್ಷಣವೇ ನೀವು ಸ್ವಲ್ಪ ಅರಿಶಿನ ಪುಡಿ ಮತ್ತು ನಿಮಗೆ ಖಾರ ಎಷ್ಟು ಬೇಕು ರುಚಿಗೆ ಅಷ್ಟು ಖಾರ ಪುಡಿ, ನಾನಿಲ್ಲಿ 2 ಸ್ಪೂನ್ ಖಾರನ ಹಾಕಿದ್ದೀನಿ, 2ರಿಂದ 2.5 ಸ್ಪೂನ್ ಹಾಕಿದ್ದೀನಿ. ನಿಮ್ಮ ಖಾರ ಯಾವ ಥರ ಇರುತ್ತೋ ಆ ಥರ. ಸೊ ಈ ಥರ ಖಾರನೂ ಹಾಕ್ಕೊಂಡು ನೆಕ್ಸ್ಟು ಉಳಿದಿರೋ ಬಿಸಿಬೇಳೆಬಾತ್ ಪೌಡ್ರ್ ಇತ್ತಲ್ವ, ನಾನು ಅಷ್ಟನ್ನು ಹಾಕಿದ್ದೀನಿ. ಬಿಕಾಸ್ ಇದೇನು ಅಷ್ಟೊಂದು ಹೈ ಫ್ಲೇವರ್ ಏನು ಕೊಡೋದಿಲ್ಲ, ಸೊ ನೀವು ಹಾಕ್ಬೋದು ಬಿಸಿಬೇಳೆಬಾತ್ ಪೌಡರ್ನ ಜಾಸ್ತಿ. ಸೊ ಈ ಥರ ಹಾಕಿದ ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಗುಡ್ ಮಿಕ್ಸ್ ಕೊಡಿ. ಇದೆಲ್ಲ ಆದಮೇಲೆ ನೀವು ಹುಣಸೆಹಣ್ಣು ರಸನ ಸ್ವಲ್ಪ ನೆನೆಯೋಕ್ಕಿಟ್ಟಿರಬೇಕು. ಆ ರಸನ ಇದಕ್ಕೆ ಹಿಂಡಬೇಕು. ನಾವು ಸ್ವಲ್ಪ ರೆಡಿ ಮಾಡಿಟ್ಟಿದ್ವಿ, ನಾನು ಅದರಲ್ಲೇ 1-2 ಸ್ಪೂನ್ ಹಾಕಿದೆ. ಬಟ್ ನೀವು ನೆನೆಯೋಕ್ಕಿಟ್ಟು ಅದನ್ನು ಸಮೇತ ಇದಕ್ಕೆ ಸ್ವಲ್ಪ ಹಾಕಿ. ನೆಕ್ಸ್ಟು ನೀವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ಈ ಥರ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು 5ರಿಂದ 10 ನಿಮಿಷ, ಒಂದು 5 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ ನೀವು ಇದನ್ನ ಕುದಿಯೋದಕ್ಕೆ ಬಿಡಿ. ನೆಕ್ಸ್ಟು ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಬಿಕಾಸ್ ನಾವು ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ.
ಸಕ್ಕರೆ ಮತ್ತು ಉಪ್ಪನ್ನು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೀವು ಗ್ಯಾಸ್ನ ಆಫ್ ಮಾಡಿಬಿಡಿ. ಇಲ್ಲಿಗೆ ನಿಮ್ಮದು ಬಿಸಿಬೇಳೆಬಾತಿಗೆ ಹಾಕೋ ಮಸಾಲ ರೆಡಿ. ನೆಕ್ಸ್ಟು ಇಲ್ಲಿ ನಾನು ಬೇಯೋದಕ್ಕೆ ಇಟ್ಟಿದ್ನಲ್ವ ಅದನ್ನ ತೆಗ್ದೆ. ಈ ಥರ ಅದು ಕಂಪ್ಲೀಟಾಗಿ ಎಲ್ಲ ಬೆಂದಿರಬೇಕು. ನೋಡಿ, ನಾನು ಅಷ್ಟು ನೀರನ್ನ ಹಾಕಿದ್ರೂ ಇದರಲ್ಲಿ ನೀರು ಸ್ವಲ್ಪನೂ ಇಲ್ಲ, ಬಟ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ನೆಕ್ಸ್ಟ್ ಇದಕ್ಕೆ ನಾನೇನು ಮಸಾಲೆ ಮಾಡಿಟ್ಕೊಂಡಿದ್ನಲ್ವ ಆ ಎಲ್ಲ ಮಸಾಲನೂ ಇದ್ರೊಳಗಡೆ ಹಾಕಿ, ಮತ್ತು ಆ ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತಲ್ವ ಅದಕ್ಕೂ ಸ್ವಲ್ಪ ನೀರು ಹಾಕಿ ನೀವು ಈ ಥರ ಎಲ್ಲನೂ ಅದಕ್ಕೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೀವು ಹಾಕಿರ್ತೀರಲ್ವ ಮಸಾಲೆ ಅದೆಲ್ಲ ಚೆನ್ನಾಗಿ ಎಲ್ಲ ಕಡೆ ಕೋಟ್ ಆಗಬೇಕು. ಆ ಥರ ನೀವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ನನಗಿಲ್ಲಿ ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತು. ಬಿಕಾಸ್ ಬಿಸಿಬೇಳೆಬಾತು ಸ್ವಲ್ಪ ಟೈಮ್ ಆದಮೇಲೆ ಬಿಸಿ ಆರ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ ಇದನ್ನು. ಮತ್ತು ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಈ ಥರ ನೀವು ಮಿಕ್ಸ್ ಮಾಡಿ ಮತ್ತು ನೀವು ಇದನ್ನು ಒಂದು 2 ಮಿನಿಟ್ಸ್ ಗ್ಯಾಸ್ ಮೇಲಿಡಿ. ಗ್ಯಾಸ್ ಮೇಲಿಟ್ಟು ಫ್ಲೇಮ್ನ ಆನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀವು ಇದನ್ನ ಬಿಸಿ ಮಾಡ್ತಾ ಬನ್ನಿ. ನೋಡಿ, ಫ್ಲೇಮ್ ಆನಲ್ಲೇ ಇದೆ. ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿಬಿಟ್ರೆ ನಿಮ್ಮದು ಬಿಸಿಬೇಳೆಬಾತ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.